ಹಾಯ್ ಆಲ್, ಶಂಖಪುಷ್ಪ ಹೂವು ಅರಳಿತು ನಮ್ಮ ಗಿಡದಲ್ಲಿ ಇವತ್ತು. ನಾನು ಬ್ಲೂ ಟೀ ಮಾಡಿದ್ದೆ, ಹಂಗಾಗಿ ನಿಮಗೂ ಇದ್ರ ಬಗ್ಗೆ ತಿಳಿಸೋಣ, ಹೇಗೆ ಮಾಡೋದು, ಇದ್ರ ಪ್ರಯೋಜನಗಳೇನು ಅಂತ ಅಂದ್ಬಿಟ್ಟು. ಶಂಖಪುಷ್ಪ ಹೂವು ಸಿಕ್ಕಾಪಟ್ಟೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ, ಜ್ಞಾಪಕ ಶಕ್ತಿಗೆ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ವಯಸ್ಸಾದವರು ತುಂಬಾ ಮರ್ತ್ಕೊತಾರೆ. ವಯಸ್ಸಾದವ್ರು ಯಾಕೆ, ಬಾಣ್ತಿ ಆದಮೇಲೆ ನಾವೇ ಎಷ್ಟೊಂದು ಮರ್ತ್ಕೊಂಡ್ಬಿಡ್ತೀವಿ, ನೆನಪೇ ಇರಲ್ಲ ಎಲ್ಲೇನು ಇಟ್ಟಿರ್ತೀವಿ ಅಂತ ಅಂದ್ಬಿಟ್ಟು. ಈ ನೆನಪಿನ ಶಕ್ತಿನ ಹೆಚ್ಚು ಮಾಡೋದಕ್ಕೆ ಈ ಹೂವು ತುಂಬಾ ಉಪಯೋಗಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದ್ರ ಬೇರು ಸ್ಕಿನ್ಗೆ ಪಾಸಿಟಿವ್ ಇರೋರಿಗೆ ಕಾಮನಾಗಿ ಸ್ಕಿನ್ ಅಲರ್ಜಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಆಸ್ ಪರ್ ಸೈನ್ಸು ಪಾಸಿಟಿವ್ ಇರೋರಿಗೆ ಬೇಗ ಬ್ಲಡ್ಡು ಸ್ವೀಟಾಗಿರುತ್ತೆ, ಅಲರ್ಜಿ ಆಗುತ್ತೆ ಅಂತಲೇ ಹೇಳ್ತಾರೆ. ಹಂಗಾಗಿ ಈ ಹೂವು ಸ್ಕಿನ್ಗೆ ಅಲರ್ಜಿ ಆಗಿದ್ದರೆ ಅದನ್ನು ಬೇರನ್ನ ತೊಗೊಂಡು ಗಂಧದ ಥರ ತೆಗೆದ್ಬಿಟ್ಟು ಅದಕ್ಕೆಲ್ಲ ಹಚ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಅದು ವಾಸಿ ಆಗುತ್ತೆ ಬೇಗ. ಮತ್ತು ಕಣ್ಣ ಹತ್ರ ಎಲ್ಲ ಕಪ್ಪಾಗಿರುತ್ತಲ್ವ, ಅದಕ್ಕೂ ತೆಗೆದ್ಬಿಟ್ಟು ಹಾಕಿದ್ರೆ ಅದೆಲ್ಲ ಬೇಗ ಹೋಗುತ್ತೆ. ಇನ್ನು ಜೀರ್ಣ ಶಕ್ತಿಗೆ ಮತ್ತು PCOD ಮತ್ತು ದಪ್ಪ ಇರೋರು ಸಣ್ಣ ಆಗಬೇಕು ಅಂತ ಸರ್ಕಸ್ ಮಾಡ್ತಿರ್ತೀರಾ. ಯಾಕೆ ಸರ್ಕಸ್ ಮಾಡ್ತೀರಾ? ಒಂದು ಬೀಜ ಹಾಕಿದ್ರೆ ಸಾಕು, ಈ ಥರ ಗಿಡ ಬರುತ್ತೆ. ಇದು ಬ್ಲೂ ಟೀ ಮಾಡಿಕೊಂಡು ಕುಡೀರಿ, ತುಂಬಾ ಬೇಗ ಸಣ್ಣ ಆಗ್ತೀರಾ ಅಂತಲೇ ಹೇಳ್ಬೋದು. ಇಷ್ಟೊಂದು ನಾವು ಆರೋಗ್ಯಕ್ಕೆ ನಮ್ಮ ಮನೆಗಳಲ್ಲಿ ಈ ಥರ ಪಾಟ್ಗಳಲ್ಲೇ ಬೆಳಿಬೋದು ಅಂದರೆ ಯಾಕೆ ಮಿಸ್ ಮಾಡ್ಕೊತೀರಾ? ಈ ಹೂಗಳು ನನ್ನ ಗದ್ದೆಯಲ್ಲಿ ಬರಬೇಕಾದ್ರೆ ತುಂಬಾ ನೋಡಿದೆ ನಮ್ಮೂರಲ್ಲಿ. ಅದು ಪಾಪ ಹಳ್ಳಿ ಜನಕ್ಕೆ ಗೊತ್ತೇ ಇಲ್ಲ ಅನಿಸುತ್ತೆ, ಅದನ್ನು ಯಾರೂ ಹಾಕಿಲ್ಲ. ಹಾಗಾಗಿ ವಿಡಿಯೋ ಮಾಡಿ ತಿಳಿಸೋಣ. ಈ ಹೂವು ಏನಾದರೂ ಸಿಕ್ಕಿದ್ರೆ ನಿಮಗೆ ಬಿಡೋಕ್ಕೆ ಹೋಗಬೇಡಿ. ಇದನ್ನು ಒಣಗಿಸ್ಬಿಟ್ಟು ಹಂಗೇ ಪೌಡ್ರ್ ಥರ ಮಾಡಿನೂ ಕುಡಿತಾರೆ ತುಂಬ ಜನ. ನನಗೆ ಫ್ರೆಶ್ ಆಗೇ ಸಿಕ್ಕಿತ್ತಲ್ವ, ಹಾಗಾಗಿ ನಾನು ಈ ಹೂವನ್ನ ತೆಗ್ದಿದ್ದೆ. ಹೇಗೆ ಮಾಡೋದು ಅಂತ ಬನ್ನಿ. ನಾನು ಶುಂಠಿ ಚಕ್ಕೆ ಹಾಕ್ಕೊಂಡು ಕುದಿಯೋ ನೀರಿಗೆ ಹೂವು ಹಾಕಿ ಕುದಿಸಿದ್ರೆ ಹಾಗೆ ಹೋಗುತ್ತೆ. ಕೆಲವೊಬ್ಬರು ಜೇನುತುಪ್ಪ ಹಾಕೋತಾರೆ, ಕೆಲವೊಬ್ಬರು ಸಕ್ಕರೆ ಹಾಕೋತಾರೆ, ಕೆಲವೊಬ್ಬರು ಅಭಿರುಚಿ ಒಂದೊಂದು ಥರ. ಹಾಗಾಗಿ ಶುಗರ್ ಇರೋರಿಗೆಲ್ಲ ಸಕ್ಕರೆ ಹಾಕಿದ್ರೆ ಆಗಲ್ಲ ಅಲ್ವಾ. ಸೊ ಈ ಥರ ಮಾಡ್ಕೊಂಡು ಕುಡಿದ್ರೆ ನಿಮಗೆ ತುಂಬಾ ಮಕ್ಳಿಗೂ ಕುಡಿಸಿ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಅಂದರೆ ಯಾಕೆ ಸುಮ್ಮನೆ ಈಸಿಯಾಗಿ ಮಾಡ್ಕೋಬೋದು, ಬೇಗನೂ ಆಗೋಗುತ್ತೆ. ನೀವು ಟ್ರೈ ಮಾಡಿ ಮನೇಲಿ. ಗಿಡ ಬೇಗ ಅದು ಏನು ಗೊಬ್ಬರ ಹಾಕಬೇಕಾಗಿಲ್ಲ, ಏನಿಲ್ಲ, ಬೀಜ ಹಾಕಿದ್ರೆ ಸಾಕು ಬಂದುಬಿಡುತ್ತೆ. ಸುಮ್ಮನೆ ಎಷ್ಟು ಅಂತ ಮಾತ್ರೆ ತಿನ್ನೋದು, ಎಷ್ಟು ಅಂತ ಹಾಸ್ಪಿಟಲ್ಗೆ ಹೋಗೋದು, ಪ್ರತಿಯೊಂದಕ್ಕೂ ಹಾಸ್ಪಿಟ್ಲಿಗೆ ಹೋಗಿ ನನಗಂತೂ ಬೇಸತ್ತೋಗಿದೆ. ನಾನಂತೂ ಈ ಥರ ಟ್ರೈ ಮಾಡ್ತಾ ಇರ್ತೀನಿ, ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. Thank you all. Thank you for watching. Thank you.